ಶುಭೋದಯ. ಇವತ್ತಿನ ನುಡಿಮುದ್ದೆ ಏನಪ್ಪ ಅಂದರೆ, ಕೆಲವೊಂದು ಬಾರಿ ಕೆಲವು ಸಂದರ್ಭದಲ್ಲಿ ಅಥವಾ ಕೆಲವು ಸಂಬಂಧದಲ್ಲಿ ನಾವು ಅವರಿಗೆ ಭಾರ ಅನಿಸೋದಕ್ಕೆ ಶುರುವಾಗ್ಬಿಡುತ್ತೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಪುಟ್ಟ ಕತೆ ಎಷ್ಟು ಸುಂದರವಾಗಿದೆ ಅಂತ ಅಂದರೆ, ಇದಕ್ಕೆ ಮರ ನಮಗೆ ಉತ್ತರವನ್ನು ಕೊಡ್ತಾ ಹೋಗುತ್ತೆ. ಹೇಗಪ್ಪ ಅಂದರೆ, ಆ ಮರದಲ್ಲಿರುವ ಎಲೆ ಹೇಳ್ತಾ ಹೋಗುತ್ತೆ, ನಾನು ಚಿಗುರಿತೀನಿ, ನನಗೆ ಈ ಮರ ಎಲ್ಲವನ್ನ ಕೊಡ್ತಾ ಹೋಗುತ್ತೆ. ಆದರೆ ಯಾವಾಗ ಈ ಮರಕ್ಕೆ ನಾನು ಭಾರ ಅನಿಸೋದಕ್ಕೆ ಶುರು ಆಗತ್ತೆ, ಆಗ ನನಗೆ ಗೊತ್ತಾಗೋಗುತ್ತೆ. ಆಗ ನಾನು ನನ್ನ ಹೃದಯದಲ್ಲಿ ಒಂದು ಪ್ರಶಾಂತತೆ ಅಥವಾ ಒಂದು ಆ, ಖಾಲಿತನವನ್ನು ನಾನು ಅನುಭವಿಸ್ತೀನಿ. ಆಗ ಇದ್ದಕ್ಕಿದ್ದ ಹಾಗೆ ಆ ಒಂಟಿತನ ನನ್ನನ್ನು, ಆ ಹಸಿರು ಬಣ್ಣ ಎಲ್ಲವನ್ನ ಹೀರ್ಕೊಂಡ್ಬಿಟ್ಟು ಬಣ್ಣ ಬದಲಾಗ್ತಾ ನನಗೆ ನಾನೇ ಆ ಮರದಿಂದ ಉದುರು ಬಿಡ್ತೀನಿ. ಯಾಕೆ ಅಂದರೆ, ಮರಕ್ಕೆ ನಾನು ಯಾವತ್ತೂ ಭಾರ ಆಗಿ ಇರಬಾರ್ದು ಅಂತ ಹೇಳ್ತಾ ಹೋಗುತ್ತೆ. ಹಾಗೆಯೇ ನಾವು ಅಷ್ಟೇ ಆ ರೀತಿಯಾದಂತಹ ಯಾವುದೋ ಒಂದು ನಮ್ಮ ಆಫೀಸಲ್ಲಿರ್ಬೋದು, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿರ್ಬೋದು, ಅಥವಾ ಕೆಲವು ರಿಲೇಷನ್ಶಿಪ್ಸ್ ಇರ್ಬೋದು. ಆ ರೀತಿಯಾದಂತಹ ಸಿಚುವೇಶನ್ ಏನಾದರೂ ಅಂದರೆ ಸಂದರ್ಭ ಏನಾದರೂ ಬಂದಾಗ ನಮಗೆ ನಾವೇ ಸಂತೋಷದಿಂದ ಲೆಟ್ಸ್ ಗೋ ಅಂತ ಹೇಳಿ ನಮಗೆ ನಾವು ಹೊರ ಬರಬೇಕೇ ವಿನಃ ಅಲ್ಲಿ ನಾವು ಯಾರಿಗೂ ಭಾರ ಆಗಿ ಇರಬಾರ್ದು. ಯಾಕೆಂದರೆ ಆ ಭಾರದಿಂದ ನಮಗೂ ತೊಂದರೆ, ಅವರಿಗೂ ತೊಂದರೆ. ಎಷ್ಟೇ ಆಗಲಿರಿ, ಹಳೆ ಬೇರು ಹೊಸ ಚಿಗುರು ಕೂಡಿದರೆ ಮರ ಸೊಬಗು ಅಂತ ಹೇಳ್ತಾ ಹೋಗ್ತಾರೆ. ಆದರೆ ನಾವು ಹೊಸಬರು ಬರಬೇಕು ಅಥವಾ ಹೊಸತನ ಮೂಡಬೇಕು ಅಂದಾಗ ಹಳೆಯದು ಹಿಂದೆ ಸರಿಲೇಬೇಕು. ಆಗ ಮಾತ್ರ ಅದು ಸಾಧ್ಯ ಆಗತ್ತೆ. ಯೋಚನೆ ಮಾಡಿ, ಆ ರೀತಿ ಎಲ್ಲಾದರೂ ನಿಮಗೂ ಭಾರ ಅನಿಸಿದ್ರೆ ನಗುತ್ತಾ ಹೊರಗೆ ಬಂದುಬಿಡಿ. ಥ್ಯಾಂಕ್ ಯು.